ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ವಿರುದ್ಧ 100 ಕೋಟಿ ಆಫರ್ನ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ದೇವರಾಜೇಗೌಡ ಅವರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ತೀವ್ರವಾಗಿ ಗಾಳಿಯಲ್ಲಿ ಗುಂಡು ಹೊಡೆದ್ರ ದೇವರಾಜೇಗೌಡ ಅನ್ನುವಂತಹ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ಪ್ರಕರಣದಲ್ಲಿ ಡಿಕೆಶಿ ದೊಡ್ಡ ಮಟ್ಟದ ಹಣದ ಆಫರ್ ಅನ್ನ ಕೊಟ್ರು ಅನ್ನುವಂತಹ ಒಂದು ಬಾಂಬ್ ಅನ್ನ ಸಿಡಿಸಿದ್ರು. 5 ಕೋಟಿ ರೂಪಾಯಿ ಅಡ್ವಾನ್ಸ್ ದುಡ್ಡನ್ನ ಕಳಿಸಿದ್ರು ಅಂತ ಕೂಡ ಹೇಳಿದ್ರು. ಬೋರಿಂಗ್ ಕ್ಲಬ್ನ 110ರ ರೂಮ್ಗೆ ಕಳಿಸಿದ್ರು ಅಂತ ವಕೀಲ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಬೋರಿಂಗ್ ಕ್ಲಬ್ನಲ್ಲಿ 110ರ ರೂಮ್ ಇಲ್ವೇ ಇಲ್ಲ. ಕೊಠಡಿಗಳ ಸೀರೀಸ್ ಶುರುವಾಗೋದೇ 1, 2, 3ರಂತೆ. ದೇವರಾಜು ರೂಮ್ ಬಗ್ಗೆ ಸುಳ್ಳು ಹೇಳಿರೋದು ಈಗ ದೃಢವಾಗಿದೆ. ಹೀಗಾಗಿ ದೇವರಾಜು ಸ್ಪಷ್ಟನೆಯನ್ನ ಎಸ್ಐಟಿ ಟೀಮ್ ಪಡೆದುಕೊಳ್ತಾ ಇದೆ. ಇಲ್ಲಿ 110ರ ರೂಮ್ನಲ್ಲಿ ವಿಚಾರಣೆಯನ್ನ ಮಾಡಲಾಗಿತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಆ ರೂಮೇ ಆ ಬೋರಿಂಗ್ ಕ್ಲಬ್ನಲ್ಲಿ ಇಲ್ಲ ಅನ್ನೋದು ದೃಢ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ದೇವರಾಜೇಗೌಡ ಅವರು ಸುಳ್ಳನ್ನ ಹೇಳಿದ್ದಾರೆ ಅನ್ನೋದು ಕೂಡ ಕನ್ಫರ್ಮ್ ಆಗ್ತಾ ಇದೆ. ಎಸ್ಐಟಿಯಿಂದ ಈಗ ದೇವರಾಜೇಗೌಡರ ತೀವ್ರ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರತಾಪ್ ಹಿರಿಸಾವೆ, ಒಂದ್ ಕಡೆ ಪೆನ್ ಡ್ರೈವ್ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ವಿ. ಈಗ ದೇವರಾಜೇಗೌಡ ಅವರು ಸುಳ್ಳನ್ನ ಹೇಳಿದ್ದಾರೆ ಅನ್ನೋದು ಈ ರೂಮ್ ನಂಬರ್ ಇಂದ ದೃಢ ಆಗ್ತಾ ಇದೆ. ಅಲ್ಲಿನಷ್ಟೇ ಏನಂತ ಹೇಳಿದ್ರೆ ವಕೀಲ ಬಿಜೆಪಿ ಮುಖಂಡ ದೇವರಾಜೇಗೌಡ ಅವರು ಸಾಕಷ್ಟು ಆರೋಪಗಳನ್ನ ಕಾಂಗ್ರೆಸ್ ನಾಯಕರು ಮತ್ತೆ ಕಾಂಗ್ರೆಸ್ ಮುಖಂಡರ ಮೇಲೆ ಮಾಡಿದ್ರು. ಪ್ರಮುಖವಾಗಿ ಬೌರಿಂಗ್ ಏನ್ ಕ್ಲಬ್ ಇದೆ, ಕ್ಲಬ್ನ 110ರಲ್ಲಿ ಒಂದು 100 ಅಡ್ವಾನ್ಸ್ ಅನ್ನ ತೆಗೆದುಕೊಂಡು ಚನ್ನರಾಯಪಟ್ಟಣದ ಗೋಪಾಲ ಸ್ವಾಮಿ ಅವರು ಬಂದಿದ್ರು. ಡಿ.ಕೆ. ಶಿವಕುಮಾರ್ ಅವರು ಈ ಪ್ರಕರಣದಲ್ಲಿ ಒಂದು HD ಕುಮಾರಸ್ವಾಮಿ ಅವರು ಜೊತೆಗೆ ಅಮಿತ್ ಶಾ ವಿರುದ್ಧ ಹೇಳಲಿಕ್ಕೆ 100 ಕೋಟಿ ಆಫರ್ ಅನ್ನ ನೀಡಿದ್ರು. ಆಫರ್ ಅನ್ನ ಗೋಪಾಲ ಸ್ವಾಮಿ ಅವರು ತೆಗೆದುಕೊಂಡು ಬಂದಿದ್ರು. ಅದು ಕೂಡ ಎಲ್ಲ ಶಿವರಾಮೇಗೌಡರ ಮೂಲಕ ಸಾಕಷ್ಟು ಆರೋಪಗಳನ್ನ ಏನು ದೇವರಾಜೇಗೌಡರು ಮಾಡಿದ್ರು. ಇದೀಗ ನಿನ್ನೆ ಗೋಪಾಲ ಸ್ವಾಮಿ ಅವರು ಕೂಡ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಬೌರಿಂಗ್ ಕ್ಲಬ್ ನಲ್ಲಿ ಸಾಕಷ್ಟು ದಿನಗಳಿಂದ ನಾನು ಓಡಾಡ್ಕೊಂಡಿದ್ದೇನೆ, ಜೊತೆಗೆ ಬೌರಿಂಗ್ ಕ್ಲಬ್ ನಲ್ಲಿ ಭೇಟಿಯಾಗಿದ್ದೇನೆ. ಆದ್ರೆ ಇದೇ ವಿಚಾರಕ್ಕೆ ದೇವರಾಜೇಗೌಡರನ್ನ ನಾನು ಭೇಟಿಯಾಗಿಲ್ಲ, ಹಣಕಾಸು ವಿಚಾರಕ್ಕೆ ಭೇಟಿಯಾಗಿಲ್ಲ. ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ದೇವರಾಜೇಗೌಡರು ಇದ್ರು. ಆದ್ರೆ ಇತ್ತೀಚೆಗೆ ಬಿಜೆಪಿ ಸೇರ್ಪಡೆ ಆಗಿರೋದ್ರಿಂದ ಅವರ ನಮ್ಮ ನಡುವಿನ ಸಂಪರ್ಕ ಅಷ್ಟಕ್ಕಷ್ಟೇ ಇದೆ. ಆದ್ರೆ ಬೌರಿಂಗ್ ಕ್ಲಬ್ ನಲ್ಲಿ 110 ಅವ್ರು ಏನು ಹೇಳಿದ್ದಾರೆ, ಆ 110 ರೂಮ್ ನಂಬರ್ ಇಲ್ವೇ ಇಲ್ಲ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಕೆಲವು ಮಾಹಿತಿಗಳನ್ನು ತೆಗೆದುಕೊಂಡಂತ ಬಳಿಕ ಬೌರಿಂಗ್ ಕ್ಲಬ್ ನಲ್ಲಿ ಏನು 110 ನಂಬರ್ ಇಲ್ವೇ ಇಲ್ಲ ಅನ್ನೋದು ಕೂಡ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಇದೀಗ ದೇವರಾಜೇಗೌಡರು ಸಾಕಷ್ಟು ಸುಳ್ಳುಗಳನ್ನ ಹೇಳಿದ್ದಾರಾ ಎಂಬ ಪ್ರಶ್ನೆ ಕೂಡ ಕಾಡ್ತಿರುವಂತದ್ದು. ಯಾಕಂದ್ರೆ ಸಾಕಷ್ಟು ಆರೋಪಗಳನ್ನ ದೊಡ್ಡ 100 ಕೋಟಿ ಬೃಹತ್ ಪ್ರಮಾಣದ ಆರೋಪವನ್ನ ದೇವರಾಜೇಗೌಡರು ಮಾಡಿದ್ರು. ಸದ್ಯ ಇದೀಗ ಅದೆಷ್ಟು ಮಟ್ಟಿಗೆ ಸತ್ಯ ಎಲ್ಲವನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಬಾಯಿ ಬಿಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಎಸ್ಐಟಿ ಕಸ್ಟಡಿ ಅವರು ಮುಗ್ದಿರುವಂತದ್ದು. ಸದ್ಯಕ್ಕೆ ಅವರು ಜೈಲು ವಾಸವನ್ನ ಅನುಭವಿಸ್ತಿದ್ದಾರೆ. ಎಸ್ಐಟಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಹೇಳಿಕೆಗಳನ್ನ ಹೇಳ್ಬೇಕು ಅವೆಲ್ಲ ಹೇಳಿಕೆಗಳನ್ನ ಪಡ್ಕೊಂಡಾಗಿದೆ ಲೀನಶ್ರೀ. ಥ್ಯಾಂಕ್ ಯು ಪ್ರತಾಪ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ವಿರುದ್ಧ 100 ಕೋಟಿ ಆಫರ್ನ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ದೇವರಾಜೇಗೌಡ ಅವರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ತೀವ್ರವಾಗಿ ಗಾಳಿಯಲ್ಲಿ ಗುಂಡು ಹೊಡೆದ್ರ ದೇವರಾಜೇಗೌಡ ಅನ್ನುವಂತಹ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ಪ್ರಕರಣದಲ್ಲಿ ಡಿಕೆಶಿ ದೊಡ್ಡ ಮಟ್ಟದ ಹಣದ ಆಫರ್ ಅನ್ನ ಕೊಟ್ರು ಅನ್ನುವಂತಹ ಒಂದು ಬಾಂಬ್ ಅನ್ನ ಸಿಡಿಸಿದ್ರು. 5 ಕೋಟಿ ರೂಪಾಯಿ ಅಡ್ವಾನ್ಸ್ ದುಡ್ಡನ್ನ ಕಳಿಸಿದ್ರು ಅಂತ ಕೂಡ ಹೇಳಿದ್ರು. ಬೋರಿಂಗ್ ಕ್ಲಬ್ನ 110ರ ರೂಮ್ಗೆ ಕಳಿಸಿದ್ರು ಅಂತ ವಕೀಲ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಬೋರಿಂಗ್ ಕ್ಲಬ್ನಲ್ಲಿ 110ರ ರೂಮ್ ಇಲ್ವೇ ಇಲ್ಲ. ಕೊಠಡಿಗಳ ಸೀರೀಸ್ ಶುರುವಾಗೋದೇ 1, 2, 3ರಂತೆ. ದೇವರಾಜು ರೂಮ್ ಬಗ್ಗೆ ಸುಳ್ಳು ಹೇಳಿರೋದು ಈಗ ದೃಢವಾಗಿದೆ. ಹೀಗಾಗಿ ದೇವರಾಜು ಸ್ಪಷ್ಟನೆಯನ್ನ ಎಸ್ಐಟಿ ಟೀಮ್ ಪಡೆದುಕೊಳ್ತಾ ಇದೆ. ಇಲ್ಲಿ 110ರ ರೂಮ್ನಲ್ಲಿ ವಿಚಾರಣೆಯನ್ನ ಮಾಡಲಾಗಿತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ
ಆ ರೂಮೇ ಆ ಬೌರಿಂಗ್ ಕ್ಲಬ್ನಲ್ಲಿ ಇಲ್ಲ ಅನ್ನೋದು ದೃಢ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ದೇವರಾಜೇಗೌಡ ಅವರು ಸುಳ್ಳನ್ನ ಹೇಳಿದ್ದಾರೆ ಅನ್ನೋದು ಕೂಡ ಕನ್ಫರ್ಮ್ ಆಗ್ತಾ ಇದೆ. SITಯಿಂದ ಈಗ ದೇವರಾಜೇಗೌಡರ ತೀವ್ರ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರತಾಪ್ ಹಿರಿಸಾವೆ, ಒಂದ್ ಕಡೆ ಪೆನ್ ಡ್ರೈವ್ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ವಿ. ಈಗ ದೇವರಾಜೇಗೌಡ ಅವರು ಸುಳ್ಳನ್ನ ಹೇಳಿದ್ದಾರೆ ಅನ್ನೋದು ಈ ರೂಮ್ ನಂಬರ್ ಇಂದ ದೃಢ ಆಗ್ತಾ ಇದೆ. ಅಲ್ಲಿ ಇನ್ನಷ್ಟು ಏನಂತ ಹೇಳಿದ್ರೆ ವಕೀಲ ಬಿಜೆಪಿ ಮುಖಂಡ ದೇವರಾಜೇಗೌಡ ಅವರು ಸಾಕಷ್ಟು ಆರೋಪಗಳನ್ನ ಕಾಂಗ್ರೆಸ್ ನಾಯಕರು ಮತ್ತೆ ಕಾಂಗ್ರೆಸ್ ಮುಖಂಡರ ಮೇಲೆ ಮಾಡಿದ್ರು. ಪ್ರಮುಖವಾಗಿ ಬೌರಿಂಗ್ ಏನ್ ಕ್ಲಬ್ ಇದೆ, ಕ್ಲಬ್ನ 110ರಲ್ಲಿ ಒಂದು 100 ಅಡ್ವಾನ್ಸ್ ಅನ್ನ ತೆಗೆದುಕೊಂಡು ಚನ್ನರಾಯಪಟ್ಟಣದ ಗೋಪಾಲ್ ಸ್ವಾಮಿ ಅವರು ಬಂದಿದ್ರು. DK ಶಿವಕುಮಾರ್ ಅವರು ಈ ಪ್ರಕರಣದಲ್ಲಿ ಒಂದು HD ಕುಮಾರಸ್ವಾಮಿ ಅವರು ಜೊತೆಗೆ ಅಮಿತ್ ಶಾ ವಿರುದ್ಧ ಹೇಳಲಿಕ್ಕೆ 100 ಕೋಟಿ ಆಫರ್ ಅನ್ನ ನೀಡಿದ್ರು. ಆಫರ್ ಅನ್ನ ಗೋಪಾಲ್ ಸ್ವಾಮಿ ಅವರು ತೆಗೆದುಕೊಂಡು ಬಂದಿದ್ರು. ಅದು ಕೂಡ LR ಶಿವರಾಮೇಗೌಡರ ಮೂಲಕ ಸಾಕಷ್ಟು ಆರೋಪಗಳನ್ನ ಏನು ದೇವರಾಜೇಗೌಡರು ಮಾಡಿದ್ರು. ಇದೀಗ ನಿನ್ನೆ ಗೋಪಾಲ್ ಸ್ವಾಮಿ ಅವರು ಕೂಡ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಬೌರಿಂಗ್ ಕ್ಲಬ್ ನಲ್ಲಿ ಸಾಕಷ್ಟು ದಿನಗಳಿಂದ ನಾನು ಓಡಾಡ್ಕೊಂಡಿದ್ದೇನೆ, ಜೊತೆಗೆ ಬೌರಿಂಗ್ ಕ್ಲಬ್ ನಲ್ಲಿ ಭೇಟಿಯಾಗಿದ್ದೇನೆ, ಆದ್ರೆ ಇದೇ ವಿಚಾರಕ್ಕೆ ದೇವರಾಜೇಗೌಡರನ್ನ ನಾನು ಭೇಟಿಯಾಗಿಲ್ಲ, ಹಣಕಾಸು ವಿಚಾರಕ್ಕೆ ಭೇಟಿಯಾಗಿಲ್ಲ. ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ದೇವರಾಜೇಗೌಡರು ಇದ್ರು, ಆದ್ರೆ ಇತ್ತೀಚೆಗೆ ಬಿಜೆಪಿ ಸೇರ್ಪಡೆ ಆಗಿರೋದ್ರಿಂದ ಅವರ ನಮ್ಮ ನಡುವಿನ ಸಂಪರ್ಕ ಅಷ್ಟಕ್ಕಷ್ಟೇ ಇದೆ. ಆದ್ರೆ ಬೌರಿಂಗ್ ಕ್ಲಬ್ ನಲ್ಲಿ 110 ಅವ್ರು ಏನು ಹೇಳಿದ್ದಾರೆ, ಆ 110 ರೂಮ್ ನಂಬರ್ ಇಲ್ವೇ ಇಲ್ಲ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಕೆಲವು ಮಾಹಿತಿಗಳನ್ನು ತೆಗೆದುಕೊಂಡಂತ ಬಳಿಕ ಬೌರಿಂಗ್ ಕ್ಲಬ್ ನಲ್ಲಿ ಏನು 110 ನಂಬರ್ ಇಲ್ವೇ ಇಲ್ಲ ಅನ್ನೋದು ಕೂಡ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಇದೀಗ ದೇವರಾಜೇಗೌಡರು ಸಾಕಷ್ಟು ಸುಳ್ಳುಗಳನ್ನ ಹೇಳಿದ್ದಾರಾ ಎಂಬ ಪ್ರಶ್ನೆ ಕೂಡ ಕಾಡ್ತಿರುವಂತದ್ದು. ಯಾಕಂದ್ರೆ ಸಾಕಷ್ಟು ಆರೋಪಗಳನ್ನ, ದೊಡ್ಡ 100 ಕೋಟಿ ಬೃಹತ್ ಪ್ರಮಾಣದ ಆರೋಪವನ್ನ ದೇವರಾಜೇಗೌಡರು ಮಾಡಿದ್ರು. ಸದ್ಯ ಇದೀಗ ಅದೆಷ್ಟು ಮಟ್ಟಿಗೆ ಸತ್ಯ ಎಲ್ಲವನ್ನು ಕೂಡ SIT ಅಧಿಕಾರಿಗಳು ಬಾಯಿ ಬಿಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ SIT ಕಸ್ಟಡಿ ಅವರು ಮುಗ್ದಿರುವಂತದ್ದು. ಸದ್ಯಕ್ಕೆ ಅವರು ಜೈಲು ವಾಸವನ್ನ ಅನುಭವಿಸ್ತಿದ್ದಾರೆ. SIT ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಹೇಳಿಕೆಗಳನ್ನ ಹೇಳ್ಬೇಕು ಅವೆಲ್ಲ ಹೇಳಿಕೆಗಳನ್ನ ಪಡ್ಕೊಂಡಾಗಿದೆ ಲೀನಶ್ರೀ. ಥ್ಯಾಂಕ್ ಯು ಪ್ರತಾಪ್ ಹಿರಿಸಾವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.